ನಾವು ನ್ಯಾಯಯುತವಾಗಿ ವ್ಯಾಪಾರ ಮಾಡೋರು. ದಿನ ಬೆಳಗಾದ್ರೆ ಒಂದಲ್ಲ ಒಂದು ಇಲಾಖೆ ಅಧಿಕಾರಿಗಳು ಒಂದೊಂದು ಕಾರಣ ಕೇಳಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಇದರ ನಡುವೆ ಪುಡಿ ರೌಡಿಗಳು ನಮ್ಮಂತ ಬಡ ವ್ಯಾಪಾರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರ ಶಕ್ತಿ ಪ್ರದರ್ಶನ. ಅಧಿಕಾರಿಗಳ ಕಿರುಕುಳ ಜೊತೆಗೆ ಪುಡಿ ರೌಡಿ ಹಾವಳಿ ತಪ್ಪಿಸುವಂತೆ ಮನವಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬೇಕರಿ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶಕ್ಕೆ ಸಾಕ್ಷಿಯಾಗಿತ್ತು. ಜಿಬಿಎ ಮತ್ತು ಪೊಲೀಸ್ ಅಧಿಕಾರಿಗಳು ಕಾನೂನಿನ ಹೆಸರಿನಲ್ಲಿ ಪ್ರತಿನಿತ್ಯ ಕಿರುಕುಳ ನೀಡುತ್ತಿದ್ದಾರೆ. ಪ್ರತಿದಿನ ಒಂದೊಂದು ನಿಯಮ ಹೇಳಿಕೊಂಡು ಹಣ ವಸೂಲಿ ಮಾಡ್ತಿದ್ದಾರೆ. ಅಧಿಕಾರಿಗಳು ಅಲ್ವಾ ಅಂತ ಸುಮ್ಮನಿದ್ರೆ ಮತ್ತೊಂದು ಕಡೆ ಪುಡಿ ರೌಡಿಗಳ ಹಾವಳಿ. ಬಡ ಕಾಂಡಿಮೆಂಟ್ಸ್ ಹಾಗೂ ಬೇಕರಿ ಮಾಲೀಕರ ಜೊತೆ ಕಿರುಕುಳ ನೀಡುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಬ್ರೇಕ್ ಹಾಕಿ ಅಂತ ಮನವಿ ಮಾಡ್ತಿದ್ರು ಸರ್ಕಾರ ತಲೆ ಕೆಡಿಸಿಕೊಳ್ತಿಲ್ಲ. ಸರ್ಕಾರದ ವಿಳಂಬ ನೀತಿ ಖಂಡಿಸಿ ರಾಜ್ಯಾದ್ಯಂತ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ವ್ಯಾಪಾರಿಗಳು ವ್ಯಾಪಾರ ಸ್ಥಗಿತಗೊಳಿಸಿ ಬೃಹತ್ ಹೋರಾಟ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ಗೆ ಹರಿದು ಬಂದಿದ್ದ ವ್ಯಾಪಾರಿಗಳು ತಮಗಾಗುತ್ತಿರುವ ನರಕಯಾತನೆಯನ್ನ ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡಿದ್ರು. ಈ ವೇಳೆ ನ್ಯಾಯಸಮ್ಮತ ಬೇಡಿಕೆಗಳನ್ನ ತಕ್ಷಣವೇ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಗಡುವು ನೀಡಿದ್ರು. ಬೇಕರಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡೋದನ್ನ ಮೊದಲು ನಿಲ್ಲಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಯತ್ತಿಂದ ನ್ಯಾಯದಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಷ್ಟೇ. ನಿಮ್ಮಿಂದ ಇರಿಟೇಷನ್ ಆಗ್ತಾ ಇದೆ, ನಿಮ್ಮಿಂದ ಕಿರಿಕಿರಿ ಆಗ್ತಾ ಇದೆ ನಮಗೆ, ನಿಮ್ಮಿಂದ ಯಾರು ಅಧಿಕಾರಿಗಳು ಸರ್ಕಾರ ಮತ್ತು ರೌಡಿಗಳಿಂದ. ಆದ್ರಿಂದ ಸರ್ಕಾರದಿಂದಲೇ ಹೆಚ್ಚಿನ ಕಿರುಕುಳ ಆಗ್ತಾ ಇದೆ. ಅಸಂಬದ್ಧವಾದಂಥ ಕಾನೂನುಗಳನ್ನು ಜಾರಿಗೆ ತಂದಿದ್ದೀರಿ, ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ. ಅದನ್ನು ತಕ್ಷಣ ಮರುಪರಿಶೀಲನೆ ಮಾಡಿ ಇಮ್ಮಿಡಿಯೇಟ್ ಆಗಿ ಅದನ್ನು ಈಗ ತಕ್ಷಣಕ್ಕೆ ಬಂದ್ ಮಾಡಿ. ಮತ್ತು ನಿಮ್ಮ ಅಧಿಕಾರಿಗಳಿಂದ ಹಪ್ತಾಗಳ ಬೇಡಿಕೆ ಇದೆ ಮತ್ತು ನಮಗೆ ಕಿರಿಕಿರಿ ಆಗ್ತಾ ಇದೆ. ದಂಡದ ಮೇಲೆ ದಂಡ ಪ್ರಯೋಗ ಮಾಡ್ತಾ ಇದ್ದೀರಿ. ನಾವು ದುಡ್ದಿರೋದು ಪೂರ್ತಿ ನಿಮಗೆ ಹಾಕಿದ್ದಾಗೋಯ್ತು, ನಮಗೆ ದುಡಕ್ಕಾಗದೆ ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆದ್ರಿಂದ ಆ ನಿಯಮವನ್ನು ಸಂಪೂರ್ಣವಾಗಿ ರದ್ದು ಮಾಡಿ. ಕೋಟ್ಪಾ ಕಾಯ್ದೆ ಹೆಸರಿನಲ್ಲಿ ಹಾಕುವ ದಂಡ ಇದೆಯಲ್ಲ, ಹಾಕೋದಾದ್ರು ದೊಡ್ಡ ಸ್ಟಾರ್ ಹೋಟ್ಲಿಗೂ ಹಾಕಿ ನಮಗೂ ಹಾಕಿ, ಅದನ್ನು ಹೊರತುಪಡಿಸಿ ಬೇಕಾಬಿಟ್ಟು ಇಲ್ಲ ಬಂದ್ ಮಾಡಿ. ಸದ್ಯ ಸಣ್ಣ ವ್ಯಾಪಾರಿಗಳ ಜೀವನೋಪಾಯ ಸಂಕಷ್ಟಕ್ಕೆ ಸಿಲುಕಿದ್ದು ಅಧಿಕಾರಿಗಳ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ರು. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಿಬಿಎ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಸಣ್ಣ ವ್ಯಾಪಾರಿಗಳು ಹಾಗೂ ಬೇಕರಿ ಮಾಲೀಕರು ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದು ಸರ್ಕಾರ ಹೇಗೆ ಸ್ಪಂದಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.